ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತಕ್ಕಂಥ ಒಂದು ಮ್ಯಾಗಿ. ₹1 ಕೂಡ ಖರ್ಚು ಮಾಡೋದು ಬೇಡ. ಮನೇಲಿ 1 ಕಪ್ ಜೋಳದ ಹಿಟ್ಟಿತ್ತಂದರೆ ಸಾಕು. ಆರೋಗ್ಯಕರವಾಗಿ ಮ್ಯಾಗಿನ ಅಥವಾ ನೂಡಲ್ಸ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು, ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ ಜರಡಿ ಅಥವಾ ಸಾಣಿಸ್ಕೊಂಡು ತೊಗೊಂಡಿರ್ತಕ್ಕಂಥ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಎಷ್ಟಾದರೂ ಸೇರಿಸ್ಕೊಳ್ಬೋದು. ಅಳತೆ 1 ಕಪ್ ಬೇಕು ಅಂತೇನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಕಂಪ್ಲೀಟಾಗಿ ಸರಿಯಾಗಿ ಬಿಸಿ ಮಾಡಿಕೊಂಡಿದ್ದೆ. ಬಬಲ್ಸ್ ಬರೋವರೆಗೂ ಬಿಸಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಹಿಟ್ಟನ್ನು ನಾವು ಈ ರೊಟ್ಟಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಬಿಸಿನೀರಿನ ಬದಲಿಗೆ ತಣ್ಣೀರು ಕೂಡ ಸೇರಿಸ್ಕೊಳ್ಬೋದು. ಬಟ್ ಬಿಸಿನೀರನ್ನ ಸೇರಿಸೋದ್ರಿಂದ ನೂಡಲ್ಸ್ ಎಲ್ಲೂ ಕೂಡ ಕಟ್ಟಾಗದೆ ಸೂಪರಾಗಿ ಬರುತ್ತೆ. ಅದರ ಜೊತೆಗೆ ಹಬೆಯಲ್ಲಿ ಬೇಯಿಸೋದ್ರಿಂದ ನೂಡಲ್ಸು ಕರೆಕ್ಟಾಗಿ ಬೇಗ ಬೆಂದ್ಕೊಳ್ಳುತ್ತೆ. ಈ ರೀತಿ ಒಂದು ಸ್ವಲ್ಪ ಬಿಸಿ ಆರಾದಮೇಲೆ ಕೈಯಿಂದ ಹಿಟ್ಟನ್ನು ಕಲಿಸ್ತಾ ಬನ್ನಿ. ಹಿಟ್ಟನ್ನು ಎಷ್ಟು ಕರೆಕ್ಟಾಗಿ ಕಲಿಸ್ಕೊಳ್ತೀವೋ ಅಷ್ಟು ತುಂಬಾ ಪರ್ಫೆಕ್ಟಾಗಿ ನೂಡಲ್ಸ್ನ ನಾವು ಮಾಡ್ಕೊಳ್ಬೋದು. ಹಾಗಾಗಿ ಹಿಟ್ಟಿನ ಚಪಾತಿ ಹಿಟ್ಟಿನ ರೀತಿಯಲ್ಲಿ ಈ ರೀತಿ ಸರಿಯಾಗಿ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿರಬೇಕು. ತೀರಾ ಗಟ್ಟಿನೂ ಅಲ್ಲ, ತೀರಾ ಸ್ಮೂತಾಗಿ ಕೂಡ ಇರಬಾರ್ದು. ಇವಾಗ ನಾನು ಈ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಈ ಒಂದು ಚಕ್ಲಿ ಮೋಡಿಗೆ ಕರೆಕ್ಟಾಗಿ ಸೆಟ್ ಆಗೋ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಅಂದರೆ ಹಬೆಯಲ್ಲಿ ಬೇಯಿಸೋದ್ರಿಂದ ಈ ರೀತಿ ಜರಡಿ ರೀತಿಯಲ್ಲಿರ್ತಕ್ಕಂಥ ಒಂದು ಪಾತ್ರೆನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ನಾನಿಲ್ಲಿ ಒಂದು ಸೇವ್ ಮೇಕರ್ ಅಥವಾ ಚಕ್ಲಿ ಮೇಕರ್ಗೆ ಈ ರೀತಿ ದಪ್ಪವಾಗಿರ್ತಕ್ಕಂಥ ಸೇವ್ ಪ್ಲೇಟ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂತಂದರೆ ಇದಕ್ಕಿಂತ ತೆಳುವಾಗಿರ್ತಕ್ಕಂಥ ಸೇವ್ ಪ್ಲೇಟ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಎಲ್ಲೂ ಕೂಡ ಅಂಟದೆ ಕರೆಕ್ಟಾಗಿ ಚಕ್ಲಿ ಮೋಡಿಂದ ಬರುತ್ತೆ. ನೋಡಿ, ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು, ಜೋಳದ ಹಿಟ್ಟನ್ನು ಫಿಲ್ ಮಾಡಿಕೊಂಡು ಮೇಲ್ಗಡೆಯಿಂದ ಕ್ಲೋಸ್ ಮಾಡಿಕೊಂಡು ಒತ್ತಿದರೆ ಆಯಿತು. ನಮಗೆ ಬೇಕಾಗಿರ್ತಕ್ಕಂಥ ಒಂದು ನೂಡಲ್ಸು, ಜೋಳದ ಹಿಟ್ಟಿನ ನೂಡಲ್ಸು ಇನ್ಸ್ಟೆಂಟಾಗಿ ಕೇವಲ ಒಂದು 10 ನಿಮಿಷದಲ್ಲಿ ನೂಡಲ್ಸ್ನ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾವು ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಪಾತ್ರೆಗೆ ಈ ರೀತಿ ಹಾಕ್ತಾ ಹೋಗೋಣ. ತುಂಬಾ ಈಸಿಯಾಗಿ ಬರುತ್ತೆ. ಮಕ್ಕಳು ಕೂಡ ಮಾಡ್ಕೊಳ್ಬೋದು. ಅಷ್ಟು ಈಸಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ಈ ರೀತಿ ಹಾಕುವಾಗ ತೀರಾ ದಪ್ಪವಾಗಿ ಹಾಕ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಬಿಡಿಯಾಗೇ ಇರಲಿ. ದಪ್ಪವಾಗಿ ಹಾಕೋದ್ರಿಂದ ಬೇಗ ಬೆಂದ್ಕೊಳ್ಳೋದಿಲ್ಲ. ಹಾಗೆ ಒಂದಕ್ಕೊಂದು ಎಳೆಗಳ ಅಂಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಒಂದು ಸ್ವಲ್ಪ ಕೂಡ ಒಂದು ಎಳೆ ಕೂಡ ಎಲ್ಲೂ ಕೂಡ ಕಟ್ ಆಗ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಒಂದು ವೇಳೆ ಏನಾದರೂ ಈ ರೀತಿ ಹೋಲಾಗಿರ್ತಕ್ಕಂಥ ಜರಡಿ ಇಲ್ಲ ಅನ್ನೋದಾಯಿತು ಅಂತಂದರೆ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ಹಬೆಯಲ್ಲಿ ಈ ರೀತಿಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಇವಾಗ ನೋಡಿ, ನಾನು ರೆಡಿ ಮಾಡಿರ್ತಕ್ಕಂಥ ಒಂದು ನೂಡಲ್ಸಿಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನೂಡಲ್ಸು ಒಂದಕ್ಕೊಂದು ಅಂಟೋದಿಲ್ಲ. ಈ ಸೈಡಲ್ಲಿ ಗ್ಯಾಸ್ ಮೇಲೆ 1 ಗ್ಲಾಸ್ ಆಗುವಷ್ಟು ನೀರಿನ ಪಾತ್ರೆಗಾಗಿ ಇಟ್ಕೊಂಡಿದ್ದೆ. ನಾನಿಲ್ಲಿ ನೂಡಲ್ಸ್ಗೆ ಬೇಕಾಗಿರ್ತಕ್ಕಂಥ ಕ್ಯಾರೆಟು, ಬೀನ್ಸು ಹಾಗೆ ಒಂದು ಸ್ವಲ್ಪ ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ 3 ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ತರಕಾರಿಗಳ ಜೊತೆಗೆ ನೂಡಲ್ಸ್ ಕೂಡ ಬೆಂದ್ಕೊಳ್ಬೋದು. ಹಾಗಾಗಿ ತರಕಾರಿಗಳನ್ನು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕೆಳಗಡೆ ಇಟ್ಟಿರ್ತಕ್ಕಂಥ 1 ಗ್ಲಾಸು ಅಥವಾ ಒಂದು ಅರ್ಧ ಗ್ಲಾಸ್ ನೀರಿಗೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ರೆಡಿ ಮಾಡಿರ್ತಕ್ಕಂಥ ಒಂದು ನೂಡಲ್ಸ್ನ ಈ ಒಂದು ಪಾತ್ರೆಗೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 6ರಿಂದ 7 ನಿಮಿಷ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ನೋಡಿ, ಇವಾಗ ಒಂದು 6ರಿಂದ 7 ನಿಮಿಷ ಆಗಿತ್ತು. ನೀರನ್ನ ಜಾಸ್ತಿ ಹಾಕ್ಕೊಳ್ಬಾರ್ದು. ನೋಡಿ ಎಷ್ಟು ಕರೆಕ್ಟಾಗಿ ನೂಡಲ್ಸ್ ರೆಡಿಯಾಗಿದೆ ಅಂತ. ಒಂದು ಸ್ವಲ್ಪ ಕೂಡ ಮಾಡುವಾಗಲೂ ಕೂಡ ಕಟ್ಟಾಗಲ್ಲ, ಹಾಗೆ ಬೆಂದ್ಕೊಂಡಾದಮೇಲೆ ಕೂಡ ಕಟ್ಟಾಗೋದಿಲ್ಲ. ಕೆಳಗಡೆ ಹಾಕಿರ್ತಕ್ಕಂಥ ಒಂದು ವೆಜಿಟೇಬಲ್ ಕೂಡ ಪರ್ಫೆಕ್ಟಾಗಿ ಬೆಂದ್ಕೊಂಡಿದೆ. ಇವಾಗ ಇದನ್ನು ತಗೊಂಡು ಬಿಡೋಣ. ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ಸೇವು, ಗ್ಯಾಸ್ ಕೂಡ ಸೇವು. ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಇಷ್ಟ ಇಲ್ಲ ಅನ್ನೋದಾಯಿತು ಅಂತಂದರೆ ಡೈರೆಕ್ಟಾಗಿ ಎಣ್ಣೆಗೂ ಕೂಡ ಹಾಕಿ ಬೇಯಿಸ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಕೊಂಡಿದ್ದೆ. ತಣ್ಣಗಾದ ನಂತರ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಈ ಒಂದು ನೂಡಲ್ಸ್ನ ನಾವು ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ. ಒಂದು ಸ್ವಲ್ಪ ಕೂಡ ಅಂಟೋದಿಲ್ಲ, ಹರಿಯೋದಿಲ್ಲ ನೂಡಲ್ಸು. ನೀವು ಎಷ್ಟು ಉದ್ದ ಬೇಕಾದರೂ ಕೂಡ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ಒಂದು ಸ್ವಲ್ಪ ಬಿಡಿಸ್ಕೊಳ್ಳೋಣ. ಎಣ್ಣೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ. ನೋಡಿ,
ಎಷ್ಟು ಪರ್ಫೆಕ್ಟಾಗಿ ಎಳೆಗಳಾಗಿ ಬಿಚ್ಕೊಳ್ತಿದೆ. ಆದರೆ ಹಾಕುವಾಗ ಮೇಲೆ ಮೇಲೆ ರೀತಿಯಲ್ಲಿ ದಪ್ಪವಾದ ರೀತಿಯಲ್ಲಿ ಹಾಕ್ಕೊಳ್ಳೋದು ಬೇಡ. ಇವಾಗ ಎಲ್ಲ ಎಳೆಗಳನ್ನು ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಅಥವಾ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹಸಿ ಶುಂಠಿನ ಸೇರಿಸ್ಕೊಳ್ತಿದ್ದೀನಿ. ಸಣ್ಣದಾಗಿ ಜಜ್ಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಒಂದು 2 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಕಡ್ಡಿ ಕರಿಬೇವಿನ ಎಲೆ. ಇಲ್ಲಿ ಮ್ಯಾಗಿ ರೀತಿಯಲ್ಲಿ ಮಾಡ್ತಿರೋದ್ರಿಂದ ನಾನು ಈ ರೀತಿಯಲ್ಲಿ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಯಾವ ರೀತಿಯಲ್ಲಿ ಈ ಒಂದು ನೂಡಲ್ಸ್ಗೆ ಮಸಾಲ ರೆಡಿ ಮಾಡ್ಕೊಳ್ಬೇಕೋ ಅದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ತರಕಾರಿನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ತರಕಾರಿ, ಹಸಿ ಅಂತ ಅನಿಸೋದಿಲ್ಲ. ಇಲ್ಲ ನಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಎಣ್ಣೆಲಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಯಾಕಂದರೆ ತರಕಾರಿ ಬೇಯುವಾಗಲೂ ಕೂಡ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ನೂಡಲ್ಸಿಗೂ ಕೂಡ ಹಿಟ್ಟನ್ನು ನಾವು ರೆಡಿ ಮಾಡುವಾಗಲೂ ಕೂಡ ಉಪ್ಪನ್ನ ಸೇರಿಸ್ಕೊಂಡಿರೋದ್ರಿಂದ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಒಂದು 1/4 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು ಒಂದು ಸ್ವಲ್ಪ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇವಾಗ ನೂಡಲ್ಸ್ಗೆ ಬೇಕಾಗಿರ್ತಕ್ಕಂಥ ಅಥವಾ ಮ್ಯಾಗಿಗೆ ಬೇಕಾಗಿರ್ತಕ್ಕಂಥ ಒಂದು ಮಸಾಲ ರೆಡಿಯಾಗಿದೆ. ಇಲ್ಲಿ ಬೇಕು ಅಂತಂದರೆ ಬಟಾಣಿ ಅಥವಾ ಪೊಟ್ಯಾಟೊ ಕೂಡ ಸೇರಿಸ್ಕೊಳ್ಬೋದು. ಇವಾಗ ರೆಡಿ ಮಾಡಿರ್ತಕ್ಕಂಥ ಒಂದು ನೂಡಲ್ಸ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ಒಂದು ಮ್ಯಾಗಿ ಅಥವಾ ನೂಡಲ್ಸು ಮನೇಲೇ 1 ಕಪ್ ಜೋಳದ ಹಿಟ್ಟಿತ್ತಂದರೆ ಸಾಕು. ಆರೋಗ್ಯಕರವಾಗಿ ಕೇವಲ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ₹1 ಕೂಡ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಮಾಡಾದಮೇಲೆ ಒಂದು ಸ್ವಲ್ಪ ಕಲಿಸ್ಕೊಂಡ ನಂತರ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡ್ರೆ ಆಯಿತು. ನೂಡಲ್ಸ್ ಆದರೂ ಅಂದ್ಕೊಳ್ಳಿ ಅಥವಾ ಮ್ಯಾಗಿ ಆದರೂ ಅಂದ್ಕೊಳ್ಳಿ, ಎರಡರಲ್ಲಿ ಒಂದು ಆರೋಗ್ಯಕರ ಒಂದು ಜೋಳದ ಹಿಟ್ಟಿನಿಂದ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.